ರಾಜಕಾರಣಿಗಳಿಗೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ವಕೀಲರ ಸಂಘ ಇವತ್ತು ಅನ್ನ ಕೊಟ್ರ ನಾವು, ನೀವಿಲ್ಲ ಅಂದ್ರೆ ನಾವಿಲ್ಲ ಅಂತೇಳಿ ನಿಮ್ ಬೆಂಬಲಕ್ಕೆ ಬಂದಾರಲ್ಲ, ಈ ವಕೀಲರು ನೋಡ್ಯಾರೆ ನೀವು ನಾಚ್ರಿ ಇವತ್ತಿಂದ. ಸ್ವಲ್ಪ ಇನ್ನೊಬ್ಬರಿ ಭಾಗದ ಬಾಗೋಜಿ ಕೊಪ್ಪದ ಪರಂ ಪೂಜ್ಯರು ಯಾವತ್ತು ನಮ್ಮ ರೈತ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ತಾರ. ಬಾಗೋಜಿ ಕೊಪ್ಪದ ಪರಂ ಪೂಜ್ಯರು ಯಾವ ರೀತಿ ಅಂದ್ರೆ ಮೂಡಲಿಗೆ ಹಿಡ್ಕೊಂಡು ಎಲ್ಲಾ ಹೋರಾಟದವ್ರು ನಮ್ ಜೊತೆ ಇರ್ತಾರ. ಇವತ್ತು ಅನ್ನದಾತನ ವೇದಿಕೆಗೆ ನಾ ಬಂದ್ ಇವತ್ತು ನಿಮ್ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಾರ. ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಒಂದು ವಿನಂತಿ ಮಾಡಿಕೊಳ್ತೀನಿ. ಅಥಣಿ ತಾಲೂಕಿನೊಳಗೆ ಕೆಂಪೋಡ ಫ್ಯಾಕ್ಟರಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಫ್ಯಾಕ್ಟರಿ ಅದು ಕಬ್ಬು ಕಡಿಯಾಕತ್ತಾರ. ಅಕಸ್ಮಾತ್ ಆಗಿ ನಮ್ಮ ರೈತರು ತಗಡಿವಿ ಬೆಂಕಿ ಹಚ್ಚರ ನಮಗ ಸಂಬಂಧ ಇಲ್ಲ. ಇನ್ನ ನಮ್ಮ ತಾಳ್ಮೆ ಪರೀಕ್ಷೆ ಮಾಡುವಂಗಿರಂಗಿಲ್ಲ. 2 ದಿನದಿಂದ ನಾವು ಇಲ್ಲಿ ಕುಂತೀವಿ. ಮನೆಯೊಳಗ ಹಬ್ಬ ಹರಿದಿನ ಕರ್ನಾಟಕ ರಾಜ್ಯೋತ್ಸವನ ಬಿಟ್ಟು ಕುಂತೀವಿ. ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ 2 ರೈತರು ನಾವು ಅಥಣಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ದಾಗ ನಿಂತಾರ, ಫ್ಯಾಕ್ಟರಿ ಕಡೆ ಹೊಂಟಾರ. ನಮಗ ಸಂಬಂಧ ಇಲ್ಲ, ಏನಾದ್ರೂ ನಮಗ ಸಂಬಂಧ ಇಲ್ಲ, ಏನಾದ್ರೂ ನಮಗ ಸಂಬಂಧ ಇಲ್ಲ. ಪ್ರಭಾಕರ್ ಕೋರೆ ಫ್ಯಾಕ್ಟರಿ ಎಂಬಡಿ ಹೇಳಕತ್ತಾನ, ಇಲ್ಲಿ ಬಂದ್ರ ನೀವು ಬಿಡಂಗಿಲ್ರಿ, ನಾವ್ ಅಲ್ಲೇ ಹೇಳ್ತೇನಕತ್ತಾನ. ಏನ್ ಸಂಬಂಧ ಇಲ್ಲ, ಇಲ್ಲೇ ಬರ್ಬೇಕು, ಇಲ್ಲಿ ಬರ್ಬೇಕು. ಏನ ಕಬ್ಬ ಕಡ್ದಿಯಲ್ಲ, ಮಹಾರಾಷ್ಟ್ರದೊಳಗ 3550 ಕೊಡಕತ್ತಾರ, ಅಷ್ಟೇ ನಾವು ಕೇಳಕತ್ತಿಲ್ಲ. 3500 ಕೇಳಕತ್ತೀವಿ ಅಷ್ಟೇ. ಯಾವಾಗ ನಾವು ಘೋಷಣೆ ಮಾಡ್ತೇವ ಫ್ಯಾಕ್ಟರಿ ಚಾಲು ಮಾಡ್ತೇವ ಬಂದಿಲ್ಲಿ ಹೇಳಬಾ, ನೀನು ಬಿಟ್ಟು ಕಳಿಸ್ತೇವೆ ಅಷ್ಟ. ಯಾರು ಫ್ಯಾಕ್ಟರಿ ಚಾಲು ಮಾಡುವಂಗಿಲ್ಲ. ನೀ ಎಲ್ಲರ ಹೋರಾಟ ಹಿಂದ್ ತಕೊಂಡ ಹಿಂದ್ ಹೋಗ್ತಾರ. ನಾಳೆ ರಾಜ್ಯೋತ್ಸವ ಐತಿ, ಏನು ಸಂಬಂಧ ಇಲ್ಲ. ಕರ್ನಾಟಕ ರಾಜ್ಯೋತ್ಸವ ಅಲ್ಲ, ನಾಳೆ ಇಲ್ಲೇ ನಾವು ರೈತ ರಾಜ್ಯೋತ್ಸವ ಮಾಡ್ತೀವಿ. ರೈತ ರಾಜ್ಯೋತ್ಸವ ಮಾಡ್ತೀವಿ. ಯಾವ್ಯಾವ ಬೆಂಗಳೂರಿಗೆ ಹೋಗಿ ರಾಜಕಾರಣಿಗಳ ಡೆಲ್ಲಿಗೆ ಹೋಗಿರ ಅಲ್ಲೇ ಇರ್ರಿ. ನಿಮ್ಮನ್ನ ಇಲ್ಲಿ ಕರ್ಸೋ ತಾಕತ್ತು ನಮಗೈತಿ, ಕರ್ಸೋ ತಾಕತ್ ಐತಿ. ಈ ಹೋರಾಟ ವೇದಿಕೆ ಹೆಂಗಾಗೈತಿ ಹೇಳನೀಗ. ಎಲ್ಲ ಫ್ಯಾಕ್ಟರಿ ಅವ್ರು ಲೈನ್ ಕೊಟ್ಟಿದಾರಲ್ಲ, ಗ್ಯಾಂಗ್ ಕೊಟ್ಟಿರಲ್ಲ, ಶಕ್ತಿ ಹೆಂಗ ಸಂಪನ್ನ ಆಗಿದ್ದಾರೆ ಎಂದು ತಕ್ಕೊಳಕತ್ತಾರ. ಎಲ್ಲಾರು ಹಿಂದ್ ತಕ್ಕೊಳಕತ್ತಾರ. ನೀವ್ ಎಷ್ಟು ಗಟ್ಟಿ ಕುಂತಾರಲ್ಲ. ಮತ್ತೇನಿತ್ತು ಅಂದ್ರೆ ಇಂಟೆಲಿಜೆನ್ಸ್ ಮಾಹಿತಿ, ಯಾರು ರೈತರು ಬರಂಗಿಲ್ಲ, ಹೋರಾಟ ಹಿಂದ್ ತಕ್ಕೊಳ್ತಾರ ಅಂತ ಹೇಳಿ ತಮ್ಮ ಫೇಸ್ಬುಕ್ ದಿಂದ ಮಂದಿ ಎಷ್ಟು ಬಂದೈತಿ ಯಾರಿಗೂ ಹೇಳಿಲ್ಲ, ಯಾರಿಗ ರೊಕ್ಕ ಕೊಟ್ಟಿಲ್ಲ, ಯಾರಿಗ ಊಟ ಮಾಡಿಸಿಲ್ಲ, ಯಾರಿಗ ಸರಿಯಾದ ಬಾಟ್ಲಿ ಕೊಟ್ಟಿಲ್ಲ. ರೈತರು ತಾವ ರೊಟ್ಟಿ ತಗೊಂಡು, ಅಕ್ಕಿ ತಗೊಂಡು, ಜೋಳ ಗೋಧಿ ಎಲ್ಲಾ ತಗೊಂಡು ಬರಾಕತ್ತಾರ. ಯಾರು ಹಿಂದೆ ಸರಿಯಂಗಿಲ್ಲ. ಅಥಣಿಗೆ DSP ಅವ್ರು ಯಾರದೇ ಇಂಟಿಮೇಶನ್ ಕೊಡ್ರಿ. ಶ್ರೀಮಂತನ ಪಾಟೀಲ್ ಏನ್ ಫ್ಯಾಕ್ಟರಿ ಐತಲ್ಲ, ಗೇಟ್ ಹಾಕ್ಬೇಕು. ಅಲ್ಲಿ ಒಂದ್ ಕಬ್ಬು ಹೋಗಬಾರ್ದು. ಅಕಸ್ಮಾತ್ ಟ್ರ್ಯಾಕ್ಟರ್ ಸೂಟ್ರ ಅಂದ್ರ ಗೇಟಿಗೆ ಬೆಂಕಿ ಹಚ್ಚಿರ ಅಂದ್ರ ನಮಗ್ ಸಂಬಂಧ ಇಲ್ಲ. ನಾವು ಮೊದಲ ಹೇಳ್ತೀವಿ, ಇನ್ಮೇಲೆ ಹೋರಾಟ ಶಾಂತಿಯುತವಾಗಿ ಹೋಗಂಗಿಲ್ಲ. ನಾನು ಎಚ್ಚರಿಕೆ ಕೊಡಾಕತ್ತೀನಿ. ಈಗ ಬಾಗೋಜಿ ಕೊಪ್ಪದ ಪರಂ ಪೂಜ್ಯರು ಈ ಹೋರಾಟದ ವೇದಿಕೆ ವಕೀಲರು ಮಾತಾಡಿ.